ಗಂಗಾವತಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಣಾಪುರ ಗ್ರಾಮದಲ್ಲಿ ನೆಲೆಸಿರುವ ಶ್ರೀ ಬಾಲ ಆಂಜನೇಯ ದೇವಸ್ಥಾನಕ್ಕೆ ಗಂಗಾವತಿ ನಗರದ ಜೆಡಿಎಸ್ ಪಕ್ಷದ ಯುವ ಮುಖಂಡರು ಮತ್ತು ವಾಣಿಜ್ಯೋದ್ಯಮಿಗಳಾದ ರಾಜು ನಾಯ್ಕ ಅವರ ದಂಪತಿಗಳಿಂದ ಶ್ರೀ ಬಾಲ ಆಂಜನೇಯ ದೇವಸ್ಥಾನದಲ್ಲಿ ವಿಶೇಷ ಪೂಜಾ ಕಾರ್ಯಕ್ರಮ ನೆರವೇರಿಸಲಾಯಿತು. ಈ ಸಂದರ್ಭದಲ್ಲಿ ರಾಜು ನಾಯ್ಕ ಅವರು ATVಗೆ ಮಾತನಾಡಿ, ಶ್ರೀ ಬಾಲ ಆಂಜನೇಯ ದೇವಸ್ಥಾನ ಅಭಿವೃದ್ಧಿಗಾಗಿ ಈಗ ಸಹಾಯ ಸಹಕಾರ ನೀಡುವುದಾಗಿ ಅಲ್ಲದೆ ಸರ್ಕಾರದಿಂದ ಈ ಬಾಲ ಆಂಜನೇಯ ದೇವಸ್ಥಾನಕ್ಕೆ ಹೆಚ್ಚಿನ ರೀತಿಯ ಅನುದಾನ ನೀಡಿ ಈ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕೆಂದು ರಾಜು ನಾಯ್ಕ ಅವರು ನಮ್ಮ ATVಯೊಂದಿಗೆ ತಿಳಿಸಿದ್ದಾರೆ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ ನಮೋ ದಿವ್ಯಭಾಸಂ ನಮೋ ವಜ್ರದೇಹಂ ನಮೋ ಬ್ರಹ್ಮತೇಜಂ ನಮೋ ಶತ್ರು ಸಂಹಾರಕಂ ವಜ್ರಕಾಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ಆಂಜನೇಯಂ ನಮೋ ದಿವ್ಯಕಾಯಂ ನಮೋ ವಾಯುಪುತ್ರಂ ನಮೋ ಸೂರ್ಯಮಿತ್ರಂ ನಮೋ ನಿಖಿಲ ರಕ್ಷಾಕರಂ ರುದ್ರರೂಪಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಶಂ ನಮೋ ದಿವ್ಯಭಾಸಂ ನಮೋ ವಜ್ರದೇಹಂ ನಮೋ ಬ್ರಹ್ಮತೇಜಂ ನಮೋ ಶತ್ರು ಸಂಹಾರಕಂ ವಜ್ರಕಾಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ. ನಮೋ ವಾನರೇಂದ್ರಂ ನಮೋ ವಿಶ್ವಪಾಲಂ ನಮೋ ವಿಶ್ವಮೋದಂ ನಮೋ ದೇವಶೂರಂ ನಮೋ ಗಗನ ಸಂಚಾರಿತಂ ಪವನತನಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ರಾಮದಾಸಂ ನಮೋ ಭಕ್ತಪಾಲಂ ನಮೋ ಈಶ್ವರಾಂಶಂ ನಮೋ ಲೋಕವೀರಂ ನಮೋ ಭಕ್ತಚಿಂತಾಮಣಿಂ ಗದಾಪಾಣಿಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ವಾನರೇಂದ್ರಂ ನಮೋ ವಿಶ್ವಪಾಲಂ ನಮೋ ವಿಶ್ವಮೋದಂ ನಮೋ ದೇವಶೂರಂ ನಮೋ ಗಗನ ಸಂಚಾರಿತಂ ಪವನತನಯಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ರಾಮದಾಸಂ ನಮೋ ಭಕ್ತಪಾಲಂ ನಮೋ ಈಶ್ವರಾಂಶಂ ನಮೋ ಲೋಕವೀರಂ ನಮೋ ಭಕ್ತಚಿಂತಾಮಣಿಂ ಗದಾಪಾಣಿಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ ಶ್ರೀ ಆಂಜನೇಯಂ ನಮಸ್ತೆ ಪ್ರಸನ್ನಾಂಜನೇಯಂ ನಮಸ್ತೆ. ನಮೋ ಪಾಪನಾಶಂ ನಮೋ ಸುಪ್ರಕಾಶಂ ನಮೋ ವೇದಸಾರಂ ನಮೋ ನಿರ್ವಿಕಾರಂ ನಮೋ ನಿಖಿಲ ಸಂಪೂಜಿತಂ ದೇವಶ್ರೇಷ್ಠಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ಕಾಮರೂಪಂ ನಮೋ ರೌದ್ರರೂಪಂ ನಮೋ ವಾಯುತನಯಂ ನಮೋ ವಾನರಾಗ್ರಂ ನಮೋ ಭಕ್ತವರದಾಯಕಂ ಆತ್ಮವಾಸಂ ನಮೋ ಮಾರುತಿಂ ರಾಮದೂತಂ ನಮಾಮಿ. ನಮೋ ಪಾಪನಾಶಂ ನಮೋ ಸುಪ್ರಕಾಶಂ ನಮೋ ವೇದಸಾರಂ ನಮೋ ನಿರ್ವಿಕಾರಂ
नमो निखिल सम्पूजितं देवश्रेष्ठं नमो मारुतिं रामदूतं नमामि नमो कामरूपं नमो रौद्ररूपं नमो वायुतनयं नमो वानराग्रम् नमो भक्तवरदायकम् आत्मवासं नमो मारुतिं रामदूतं नमामि श्रीयाञ्जनेयं नमस्ते प्रसन्नाञ्जनेयं नमस्ते श्रीयाञ्जनेयं नमस्ते प्रसन्नाञ्जनेयं नमस्ते नमो रम्यनामं नमो भवपुनीतं नमो चिरञ्जीवं नमो विश्वपूज्यम् नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनम् नमो शुभदशुभमङ्गलम् आञ्जनेयं नमो मारुतिं रामदूतं नमामि नमो रम्यनामं नमो भवपुनीतं नमो चिरञ्जीवं नमो विश्वपूज्यम् नमो शत्रुनाशनकरं धीररूपं नमो मारुतिं रामदूतं नमामि नमो देवदेवं नमो भक्तरत्नं नमो अभयवरदं नमो पञ्चवदनम् नमो शुभदशुभमङ्गलम् आञ्जनेयं नमो मारुतिं रामदूतं नमामि श्रीयाञ्जनेयं नमस्ते प्रसन्नाञ्जनेयं नमस्ते श्रीयाञ्जनेयं नमस्ते प्रसन्नाञ्जनेयं नमस्ते ಇಂದು ಗಂಗಾವತಿ ವಿಧಾನಸಭಾ ಕ್ಷೇತ್ರದ ಸನಾಪುರ ಭಾಗದಲ್ಲಿ ನಮ್ಮ ಬಾಲ ಆಂಜನೇಯನ ದೇವಸ್ಥಾನದಲ್ಲಿ ಇವತ್ತು ದಂಪತಿಗಳೊಂದಿಗೆ ವಿಶೇಷ ಪೂಜಾ ಕಾರ್ಯವನ್ನ ಕೈಗೊಂಡಿವಿ. ಇವತ್ತು ಪೂಜ್ಯ ಗುರುಗಳು ಇಲ್ಲಿದ್ದಾರೆ ಮತ್ತು ಇಲ್ಲೆಲ್ಲ ಸಂಗಡಿಗರು ನಮ್ಮ ಗಂಗಾವತಿ ಕೊಪ್ಪಳ ಜಿಲ್ಲೆಯ ಎಲ್ಲ ನಾಗರಿಕರು ಪ್ರಕಾಶ್ ಆದಿಯಾಗಿ ಇನ್ನಿತರ ಎಲ್ಲರೂ ಇವತ್ತು ಬಾಲ ಆಂಜನೇಯನ ದರ್ಶನಕ್ಕೆ ಪಡಲಿಕ್ಕೆ ಬಂದಿದ್ದಾರೆ. ಸತತ 7-8 ವರ್ಷಗಳ ಕಾಲದಿಂದನೂ ಅವರು ಬಾಲಾಂಜನೇಯನ ಇವತ್ತು ಪೂಜೆ ಪ್ರತಿ ದಿನನಿತ್ಯಲೂ ಪೂಜೆ ಮಾಡ್ತಾ ಇದ್ದಾರೆ. ಗುರುಗಳ ನೇತೃತ್ವದಲ್ಲಿ ಇವತ್ತು ನಡೀತಾ ಇದೆ. ಇಂದು ಈ ಆಂಜನೇಯನ ದರ್ಶನ ಪಡಲಿಕ್ಕೆ ನಾನು ನಮ್ಮ ಶ್ರೀಮತಿಯರು ಪ್ರಕಾಶ್ ಅವರು ಅವ್ರ ಶ್ರೀಮತಿಯರು ಇವತ್ತು ದರ್ಶನ ಪಡೆದಿವಿ. ರಾಜ್ಯದ ಜನತೆ ಈ ಬಾಲಾಂಜನೇಯನ ದರ್ಶನ ಪಡಿಬೇಕು, ಇಲ್ಲಿ ಜೀರ್ಣೋದ್ಧಾರ ಆಗ್ಬೇಕು. ಮುಜರಾಯಿ ಇಲಾಖೆಯರಾಗಿರ್ಬೋದು, ಇನ್ನಿತರ ಫಾರೆಸ್ಟ್ ಅಧಿಕಾರಿಗಳಾಗಿ ಖುದ್ದು ಇಲ್ಲಿ ಭೇಟಿ ಬಂದು ಅವರ ದೇವರ ಒಂದು ಆಶೀರ್ವಾದ ಪಡಿಬೇಕು. ಇಲ್ಲಿ ನಮ್ಮ ಗುರುಗಳಿಗೆ ಒಂದು ಇರ್ಲಿಕ್ಕೆ ಒಂದು ವ್ಯವಸ್ಥೆಯನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಯಲ್ಲಿ ಸನಾಪುರ ಗ್ರಾಮದ ಜನತೆ ಮತ್ತು ನಮ್ಮ ಆನೆಗುಂದಿ ಭಾಗದ ಎಲ್ಲ ನಾಗರಿಕರ ಒಂದು ಸಹಕಾರವನ್ನು ಈ ಆಂಜನೇಯನ ದೇವಸ್ಥಾನಕ್ಕೆ ಆಂಜನೇಯನ ಕೃಪಾಶೀರ್ವಾದ ಇದೆ. ಇವತ್ತು ಅಲ್ಲಿ ಆಂಜನೇಯಾದ್ರಿ ಬೆಟ್ಟದಲ್ಲಿ ಆಂಜನೇಯನ ಯಾವ ರೀತಿ ಲಕ್ಷಾಂತರ ಜನ ದರ್ಶನ ಮಾಡ್ತಾ ಇದ್ದಾರೆ, ಅದೇ ರೀತಿ ಇವತ್ತು ಬಾಲಾಂಜನೇಯನ ದರ್ಶನ ಸಹ ಲಕ್ಷಾಂತರ ಜನ ಬರ್ತಾ ಇದ್ದಾರೆ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ರಾಜ್ಯದ ಜನತೆ, ಯಾಕಂದ್ರೆ ಇದು ವಿಶೇಷವಾದ ಒಂದು ಬೆಟ್ಟ ಇದಾಗಿದ್ದೈತಿ. ಇಲ್ಲಿ ಬಾಲಾಂಜನೇಯನ ಒಂದು ದರ್ಶನವನ್ನು ಪಡೆದು ನಾವು ಪುನೀತರಾಗಿದ್ದೀವಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ ಬಯಸ್ತಾ ಇದ್ದೀನಿ. ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ಲಿ ಈ ದೇವಸ್ಥಾನ ಅಂತ ಈ ಸಂದರ್ಭದಲ್ಲಿ ನಮ್ಮ ದೇವಸ್ಥಾನ ಆಡಳಿತ ಮಂಡಳಿ ಸದಸ್ಯರು ಸಹ ಹೇಳ್ತೀನಿ. ನನ್ನ ಕೈಲಾದ ಸಹಾಯನೂ ಸಹ ನಾನು ಈ ಗುಡಿ ಉದ್ಧಾರಕ್ಕಾಗಿ ಜೀರ್ಣೋದ್ಧಾರಕ್ಕಾಗಿ ಕೊಡ್ತೀನಿ. ರಾತ್ರಿ ಯಾವಾಗಾದ್ರೂ ಬರ್ಲಿ, ನೀವು ಕರೀರಿ, ನಾನು ಬರ್ತೀನಿ. ನನ್ನ ಕೈಲಾಗಿದ್ದ ಸಹಾಯನ ನಾನು ಮಾಡ್ತೀನಿ. ಮತ್ತು ನಮ್ಮ ಸ್ನೇಹಿತರಿಗೂ ಸಹ ಹೇಳ್ತೀನಿ, ಇಲ್ಲಿ ನಿಮ್ ಕೈಲಾಗಿದ್ದ ಸಹಾಯವನ್ನ ಮಾಡ್ರಿ. ಯಾಕಂದ್ರೆ ನಾವು ಒಂದು ಹಿಂದೂ ಧರ್ಮದಲ್ಲಿ ಹುಟ್ಟಿದೀವಿ, ಆ ಒಂದು ಋಣವನ್ನು ತೀರಿಸುವಂತ ಕೆಲಸ ಮಾಡಬೇಕು. ನಮ್ಮ
ಗುಡಿ ಗುಂಡಾರಗಳು ಜೀರ್ಣೋದ್ಧಾರ ಆಗ್ಬೇಕು ಅನ್ನೋದೇ ಮೂಲ ಉದ್ದೇಶ ನಮ್ದಾಗಿದ್ದೈತಿ. ಅದರಲ್ಲಿ ವಿಶೇಷವಾದ ಆಂಜನೇಯ ಹುಟ್ಟಿದ ಸ್ಥಳದಲ್ಲಿ ನಾವು ಸಹ ಹುಟ್ಟಿದೀವಿ ಅಂತ ಒಂದು ಪುಣ್ಯದ ಒಂದು ಸ್ಥಳದಲ್ಲಿ ಹುಟ್ಟಿರೋದ್ರಿಂದ ದೇವಾನುದೇವತೆಗಳು ನಡೆದಾಡಿದಿರುವಂತಹ ಪ್ರದೇಶದಲ್ಲಿ ನಾವಿರೋದ್ರಿಂದ ನಮ್ಗೆ ಅತ್ಯಂತ ಹೆಮ್ಮೆ ಇದೆ. ಇವತ್ತು ಬಾಲ ಆಂಜನೇಯನ ಆಶೀರ್ವಾದ ನಾವೆಲ್ಲರೂ ಪಡೆದಿದ್ದೀವಿ. ಇವತ್ತು ಅನ್ನದಾಸೋಹ ಸಹ ಇಲ್ಲಿ ನಡೀತಾ ಇದೆ. ಸದ್ಭಕ್ತರು ಎಲ್ಲರೂ ಇವತ್ತು ಅನ್ನದಾಸವನ್ನ ಮಾಡಿಕೊಂಡು ಊಟ ಮಾಡ್ಕೊಂಡು ಎಲ್ಲರೂ ಹೋಗ್ಬೇಕಂತ ಕಳಕಳಿಯಿಂದ ಕೇಳ್ತೀವಿ.